يا رسول الله شفاعة يا حبيب الله شفاعة يا رسول الله شفاعة يا حبيب الله شفاعة لما ناديت لبينا قدمنا السمع والطاعة يا رسول الله شفاعة يا حبيب الله شفاعة لما ناديت لبينا قدمنا السمع والطاعة يا رسول الله شفاعة يا حبيب ದಾರುಲ್ ಇರ್ಷಾದ್ ಬೆಳ್ಳಿ ಹಬ್ಬದ ಕೊಡುಗೆ ಕರ್ನಾಟಕ ದೃಶ್ಯ ವೈಭವ ಭಾಗ 1 ಮತ್ತು 2ರ ಸಂಯೋಜನೆ. ಕರ್ನಾಟಕದ ಭವ್ಯ ಪರಂಪರೆ, ಸಂಸ್ಕೃತಿ, ಇಸ್ಲಾಮೀ ಇತಿಹಾಸ, ವರ್ತಮಾನ ಇತ್ಯಾದಿಗಳತ್ತ ಒಂದು ಹೃಸ್ವ ನೋಟ. ಕರ್ನಾಟಕ ದೃಶ್ಯ ವೈಭವ. Allah loves me, Allah loves you, Allah loves righteous deeds. Left, right or wrong, I've made my choice. Siratan mustaqim. Alhamdulillah, alhamdulillah, alhamdulillah. Alhamdulillah, alhamdulillah, alhamdulillah. ಒಂದು ರಾಜ್ಯ, ಹಲವು ಜಗತ್ತು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಈ ಘೋಷಣೆ ನಿಜವೆಂದು ಅರಿಯಬೇಕಾದರೆ ಕರ್ನಾಟಕವನ್ನೊಮ್ಮೆ ಸುತ್ತಾಡಬೇಕು. ಎಂದೆಂದಿಗೂ ನೀ ಕನ್ನಡವಾಗಿರು. ಮುಸ್ಲಿಂ ಸುಲ್ತಾನರ ಕಾಲದ ಅದ್ಭುತ ಕಟ್ಟಡಗಳು ಇಂದಿಗೂ ದೇಶಕ್ಕೆ ಕೋಟಿಗಟ್ಟಲೆ ಆದಾಯ ತರುವ ಪ್ರವಾಸಿ ಕೇಂದ್ರಗಳಾಗಿವೆ. ಮೈಲುಗಟ್ಟಲೆ ದೂರಕ್ಕೆ ನೇರವಾಗಿ ಸಾಗುವ ರಸ್ತೆಗಳು, ರಸ್ತೆಯ ಇಕ್ಕಡೆಗಳಲ್ಲೂ ಕಣ್ತುಂಬುವ ನಾನಾ ಬೆಳೆಗಳ ಹಸಿರು ಗದ್ದೆ ತೋಟಗಳು, ಸಾಕಷ್ಟು ಖಾಲಿ ಬಿದ್ದಿರುವ ವಿಶಾಲ ಜಾಗಗಳು, ಎಡೆಗೆಡೆಗೆ ಕಂಡುಬರುವ ಹಳ್ಳಿಯ ದೃಶ್ಯಗಳು ಹೀಗೆ ವಿಭಿನ್ನ ಅನುಭವಗಳನ್ನು ಕೊಡುತ್ತಿವೆ. ರಾಜ್ಯ ರಾಜಧಾನಿಯಿಂದ ಬಹಳ ದೂರವಿರುವ ಉತ್ತರದ ಜಿಲ್ಲೆಗಳು ಮೂಲ ಸೌಲಭ್ಯ, ಆರ್ಥಿಕ ಅಭಿವೃದ್ಧಿಯಲ್ಲಿ ಇನ್ನೂ ಹಿಂದುಳಿದಿದೆ. ಇಸ್ಲಾಮೀ ಧಾರ್ಮಿಕತೆ ಕೂಡ ಒಂದೇ ತೆರನಾಗಿಲ್ಲ. ದಾರುಲ್ ಇರ್ಷಾದ್ ಸೆರೆ ಹಿಡಿದಿರುವ ಈ ದೃಶ್ಯ ವೈಭವ ಇಡೀ ಕರ್ನಾಟಕವನ್ನು ಪ್ರತಿನಿಧಿಸುವುದಿಲ್ಲ. ಉಳಿದ ಜಿಲ್ಲೆಗಳನ್ನು ಮುಂದಿನ ಭಾಗಗಳಲ್ಲಿ ತೋರಿಸಲಾಗುತ್ತದೆ ಇನ್ಶಾ ಅಲ್ಲಾಹ್. ಇಲ್ಲಿ ಪ್ರಾಮಾಣಿಕ ಮಾಹಿತಿಗಳನ್ನು ಕಲೆ ಹಾಕಲು ಪ್ರಯತ್ನಿಸಲಾಗಿದೆ. ಕೊರತೆಗಳನ್ನು ಅಲ್ಲಾಹು ಕ್ಷಮಿಸಲಿ. ಹಾವೇರಿ ಜಿಲ್ಲೆ ಇದು ಸಂತ ಶಿಶುನಾಳ ಶರೀಫರು, ಕನಕದಾಸರು ಮುಂತಾದ ಸಾಮಾಜಿಕ ದಾರ್ಶನಿಕರಿಗೆ ಜನ್ಮ ಕೊಟ್ಟ ಮಣ್ಣು. ರಾಜಧಾನಿ ಬೆಂಗಳೂರಿನಿಂದ ಸುಮಾರು 335 ಕಿಲೋಮೀಟರ್ ದೂರದಲ್ಲಿದೆ. ಜಿಲ್ಲೆಗಳ ಪುನರ್ವಿಂಗಡಣೆಗೆ ಮೊದಲು ಧಾರವಾಡ ಜಿಲ್ಲೆಯ ಭಾಗವಾಗಿತ್ತು. ಹಾನಗಲ್, ಶಿಗ್ಗಾಂವ್, ಸವಣೂರು, ಹಾವೇರಿ, ಬ್ಯಾಡಗಿ, ಹಿರಕೆರೂರು,
ರಾಣೆಬೆನ್ನೂರು ಹೀಗೆ 7 ತಾಲೂಕುಗಳಿವೆ. ಇದರಲ್ಲಿ ಬ್ಯಾಡಗಿಯು ದೇಶದಲ್ಲೇ ಮೆಣಸಿಗೆ ಪ್ರಸಿದ್ಧ. ಜಿಲ್ಲೆಯ ಶಿಗ್ಗಾಂವ್ ಬಳಿ ತಡಸಿ ಎಂಬಲ್ಲಿ ಮೌಲಾನಾ ತಕಿಯುದ್ದೀನ್ ಮಲಬಾರಿ ರಹಿಮಹುಲ್ಲಾ ಅವರ ಮಕ್ಬರವಿದೆ. ಕೇರಳೀಯ ವಿದ್ವಾಂಸರಾದ ಇವರು ಉತ್ತರ ಪ್ರದೇಶ, ರಾಜಸ್ಥಾನಗಳ ಹಲವೆಡೆ ಜ್ಞಾನ ಪ್ರಸಾರ ನಡೆಸಿದರು. ಸುನ್ನತ್ ಜಮಾಅತ್ತಿಗಾಗಿ ಬದುಕನ್ನು ಸವೆಸಿದರು. ತಾವು ಹಸಿದು ಶಿಷ್ಯಂದಿರಿಗೆ ಉಣಿಸಿದ್ದನ್ನು ನೆನಪಿಸುತ್ತಾರೆ ಅವರ ಶಿಷ್ಯ ಹುಬ್ಬಳ್ಳಿಯ ವಿದ್ವಾಂಸ ಮೌಲಾನಾ ಮುಹಮ್ಮದ್ ಮಿಸ್ಬಾಹಿ. ಮೌಲಾನಾ ಮಿಸ್ಬಾಹಿಯವರ ನೇತೃತ್ವದಲ್ಲಿ ಹಜರತ್ ತಕಿಯುದ್ದೀನ್ ರವರ ದರ್ಗಾ ಮತ್ತು ಮಸೀದಿಗಳು ಮಾದರಿ ಯೋಗ್ಯವಾಗಿ ನಡೆಯುತ್ತಿದೆ. ಇದು ಹುಲಗೂರು. ಹಜರತ್ ಸಯ್ಯದ್ ಶಾಹ್ ಕಾದಿರಿ ಹುಸೈನಿ ಜಿಸ್ತಿ ರಹಿಮಹುಲ್ಲಾ ಅವರ ದರ್ಗಾ. ಇವರ ಕುಟುಂಬ ಮೂಲ ಈಜಿಪ್ತಿನದು. ಇವರು ಬಂಕಾಪುರದಲ್ಲಿರುವ ಸಯ್ಯದ್ ಅಬ್ದುಲ್ ರಜ್ಜಾಕ್ ಕಾದಿರಿ ಹುಸೈನಿ ರಹಿಮಹುಲ್ಲಾ ಅವರ ಮೊಮ್ಮಗ ಹಾಗೂ ಖಲೀಫಾ ಆಗಿದ್ದಾರೆ. ಉತ್ತರ ಕರ್ನಾಟಕದ ಹಲವೆಡೆ ರಸ್ತೆ ಬದಿಗಳಲ್ಲಿ ಮರದ ಸುತ್ತ ಕಟ್ಟೆಗಳನ್ನು ಕಟ್ಟಿ ಹಸಿರು ಬಾವುಟಗಳನ್ನು ಹಾರಿಸಿ ಅಲಂಕರಿಸಿರುವುದು ಕಂಡುಬರುತ್ತದೆ. ಜಂಡಾ ಕಟ್ಟೆಗಳೆಂದು, ಮಹಬೂಬೆ ಸುಬಹಾನಿ ಕಟ್ಟೆಗಳೆಂದು ಇದನ್ನು ಕರೆಯುತ್ತಾರೆ. ಇಲ್ಲಿ ಯಾವುದೇ ಸಜ್ಜನರ ಗೋರಿಗಳೇನೂ ಇರುವುದಿಲ್ಲ. ಪ್ರತ್ಯೇಕ ದಿನಗಳಲ್ಲಿ ಇಲ್ಲಿ ಸ್ತ್ರೀ ಪುರುಷ ಭೇದವಿಲ್ಲದೆ ಅನೇಕ ಮಂದಿ ಒಟ್ಟು ಸೇರುತ್ತಾರೆ. ಹಲವರು ಈ ಕಟ್ಟೆಗಳನ್ನು ಸುತ್ತು ಹಾಕುವುದು ಕಂಡುಬರುತ್ತದೆ. ಕೆಲವೊಮ್ಮೆ ಕೈಯಲ್ಲಿ ದೀಪಗಳನ್ನು ಹಿಡಿದು ಪ್ರದಕ್ಷಿಣೆ ಬರುತ್ತಾರೆ. ಇನ್ನೂ ಅನೇಕ ಅನಾಚಾರಗಳ ಕೇಂದ್ರಗಳಾಗಿ ಇಂತಹ ಹಲವು ಜಂಡಾ ಕಟ್ಟೆಗಳು ಕಂಡುಬರುತ್ತವೆ. ಇಂತಹ ಕಟ್ಟೆಗಳಿಗೂ ಇಸ್ಲಾಮಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಇದು ಕಾರಡಗಿ ಎಂಬಲ್ಲಿರುವ ಪುನರ್ನಿರ್ಮಿತ ಆಕರ್ಷಕ ಮಸ್ಜಿದ್. ಹಾವೇರಿಯ ಮತ್ತೊಂದು ಧನ್ಯ ಊರು ಸವಣೂರು. ಹಜರತ್ ಜಲಾಲ್ ಶಾ ವಲಿ ರಹಿಮಹುಲ್ಲಾ, ಸಯ್ಯದತ್ ಫಿರ್ತಿ ಬೀಬಿ ಮಾ ಸಾಹೇಬಾ ದರ್ಗಾ, 400 ವರ್ಷಗಳ ಚರಿತ್ರೆಯಿರುವ ಪವಾಡ ಪುರುಷ ಸಯ್ಯದ್ ಕಮಾಲ್ ಪಾಷಾರವರ ದರ್ಗಾ, ಸಯ್ಯದ್ ರಿಫಾಯಿ ಬಾಷಾ ದರ್ಗಾ ಶರೀಫ್ ಮೊದಲಾದ ಸಂತ ಸಾನ್ನಿಧ್ಯಗಳು ಸವಣೂರಿನಲ್ಲಿವೆ. ಇದು ಬಂಕಾಪುರವೆಂಬ ಪ್ರಸಿದ್ಧ ಊರು. ಇದು ನವಿಲು ಧಾಮ. ಇಲ್ಲೆಲ್ಲ ನವಿಲುಗಳ ಹಾರಾಟ, ಓಡಾಟಗಳನ್ನು ಕಾಣಬಹುದು. ಗಂಡು ನವಿಲು ಗರಿಬಿಚ್ಚಿ ನಿಲ್ಲುವಾಗಿನ ದೃಶ್ಯವಂತೂ ರಮಣೀಯ. ಈ ಕೊಳದಲ್ಲಿ ನವಿಲುಗಳು ಹಾಗೂ ಕೊಕ್ಕರೆಗಳು ಬಂದು ನೀರು ಕುಡಿಯುವ ನೋಟ ಬಹಳ ಚಂದ. ನಾನಾ ಜಾತಿಯ ಕೋತಿಗಳು ಇಲ್ಲಿವೆ. From among all the prophets, Muhammad was the last, as his was a mission of the greatest task. There was only moral degeneration. ಇದು ಹಜರತ್ ಸಯ್ಯದ್ ಜಲಾಲುದ್ದೀನ್ ಶಾ ಖಾದಿರಿ